ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಯಶೋಧ ಇದ್ದಾಳಲ್ಲ ಸರ್, ಯಾರ ಜೊತೆಯಾರು ಮಾತಾಡುವಾಗ ನನ್ನ ಗೌರಿಯಿಂದ ಕಲಿತೆ ಅಂತಾಳೆ. ತುಂಬ ಚೆನ್ನಾಗಿ ಓದ್ಕೊಂಡಿದೆ ಹೆಣ್ಮಗಳು, ತುಂಬ ತಿಳ್ಕೊಂಡಿದ್ದೆ ಸರ್. ಇವತ್ತುವರೆಗೂ ಒಂದು ಅಕ್ಷರ ನೆಗೆಟಿವ್ ಆಗಿ ಮಾತಾಡಿಲ್ಲ. ನಾವೇ ಒಂದು ಬರಿತೀವಿ, ಭಗವಂತನೇ ಒಂದು ಬರಿತಾನೆ. ಯಾರ್ಯಾರು ಎಲ್ಲೆಲ್ಲಿ ಜೊತೆ ಸೇರಿ ಎಷ್ಟು ದೂರ ನಾವು ಹೋಗ್ಬೇಕು, ಎಲ್ಲೆಲ್ಲಿ ಯಾರ್ಯಾರು ಇಳ್ಕೋಬೇಕು, ಎಲ್ಲವೂ ಋಣ ಅಂದ್ಬಿಡ್ತೀನಿ ನಾನು. ಇಲ್ಲಿ ಸೇರೋದು ಋಣ, ಆಚೆ ಹೋಗಿ ಏನಾದ್ರು ತಿನ್ನೋದು ಋಣ, ಸಿಕ್ಕದೇ ಇರೋದು ಋಣ. ಯಾರೋ ಬೇಕು ಅಂತಲೂ ಮಾಡಲ್ಲ. ಅವ್ರಿಗೊಂದು ಸಮಸ್ಯೆ ಆಯಿತು, ಫಸ್ಟ್ ಟೈಮ್ ಹೆಲ್ತ್ ಇಶ್ಯೂ ಆಯಿತು, ಹಾರ್ಟ್ ಸಮಸ್ಯೆ ಆಯಿತು. ಆವಾಗೊಂದು ಮಾತು ಹೇಳಿದ್ರೆ ಎಲ್ಲ ಆದಮೇಲೆ, ಎಲ್ಲ ಹುಷಾರಾಗಿ ಬಂದಮೇಲೆ, ಈಗ ಒಂದು ಏಜ್ ಪ್ರಶ್ನೆ ಕೇಳುವಂಥ ಏಜ್. ಈಗೆಲ್ಲ ಯಾಕೆ ಆಯ್ತಪ್ಪ ಅಂತ ಕೇಳಲಿಲ್ಲ ಇವತ್ತವರೆಗೂ ಒಂದು ಪ್ರಶ್ನೆನೂ ಇಲ್ಲ, ಕೇಳಲ್ಲ. ಆಮೇಲೆ ಒಂದು ಏನು ಗೊತ್ತಾ ಸರ್, ಆವಾಗಿಂದನೂ ಇವತ್ತವರೆಗೂ ಇಲ್ಲಿ ವಿಚಾರ ಅಲ್ಲಿ ಹೇಳಲ್ಲ, ಅಲ್ಲಿ ವಿಚಾರ ಇಲ್ಲಿ ಹೇಳಲ್ಲ. ಇಲ್ಲಿ ಬಂದು ಎಲ್ಲರನ್ನೂ ಎಂಟರ್ಟೈನ್ ಮಾಡಿ ಹೋಗ್ತಾಳೆ. ಆಮೇಲೆ ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಯಶೋಧ ಇದ್ದಾಳಲ್ಲ ಸರ್, ಯಾರ ಜೊತೆಯಾರು ಮಾತಾಡುವಾಗ ನನ್ನ ಗೌರಿಯಿಂದ ಕಲಿತೆ ಅಂತಾಳೆ. ಏನು ಸರ್? ಹೌದು, ನಾನು ಅವಳಿಂದ ಎಷ್ಟೋ ಕಲ್ತಿದ್ದೀನಿ. ಆ ಪೇಷನ್ಸ್ನ ಅವಳಿಂದ ಕಲ್ತಿದ್ದೀನಿ. ಇನ್ನೊಬ್ಬರನ್ನ ಹೆಂಗೆ ಬಿಹೇವ್ ಮಾಡಬೇಕು, ಒಬ್ಬರ ಜೊತೆ ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನೋದನ್ನ ನಾನು ಕಲ್ತಿದ್ದೀನಿ. ನನ್ನ ಮಗನಿಗೆ ಹೇಳ್ತಾಳೆ, ಅಕ್ಕನ ನೋಡ್ಕಲಿ, ನೀನು ಅಕ್ಕನ ನೋಡ್ಕಲಿ ಅಂತಿರ್ತಾಳೆ ಅವಳು. ಆ ಥರ ಮಗು ಸರ್ ಅದು. ಫ್ಯಾಂಟಾಸ್ಟಿಕ್ ಸಿನಿಮಾನೇ ಇದು. ನನಗೆ ಯೋಚನೆ ಒಳಗೆ ಆಗ್ತಾ ಇಲ್ಲ, ಇದು ಏನು ನಡೀತಾ ಇದೆ ಮಹೇಂದ್ರ ಲೈಫಲ್ಲಿ ಅಂತ. ಬರ್ತಾಳೆ, ಎಲ್ಲ ಕೇಸಲ್ಲೂ ಬರ್ತಾಳೆ ಸರ್. ಬರ್ತಾಳೆ, ನಮ್ಮ ಮನೆಗೆ ಬಂದರೆ ಅಡುಗೆ ಮಾಡ್ತಾಳೆ, ನಮಗೆಲ್ಲ ಅಡುಗೆ ಎಲ್ಲ ಮಾಡಿ ಊಟ ಹಾಕ್ತಾಳೆ. ಇಲ್ಲ, ಫ್ರಮ್ ದಿ ಡೇ ಒನ್ ಅದರಲ್ಲೇನು ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಅದು ಅವರಿಷ್ಟ ಅವಳಿಷ್ಟ ಅನ್ನೋ ಥರದಲ್ಲೇ ಇದ್ದೀವಿ. ಅವಳು ಫ್ರೀಯಾಗಿದ್ದಾಳೆ ಸರ್, ಆರಾಮ್ಸೆ ಬರ್ತಾಳೆ. ಆಮೇಲೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಜನ ಜಾಸ್ತಿ, ಒಂದು 100 ಜನ ಇದ್ದಾರೆ ನಮ್ಮ ರಿಲೇಟಿವ್ಸ್ ಎಲ್ಲ. ಅವು ಎಲ್ರಿಗೂ ಅಚ್ಚುಮೆಚ್ಚು ಅವಳು. ಅವ್ರು ಎಲ್ಲರ ಅಕೇಶನ್ಗೂ ಬರ್ತಾಳೆ ಅವಳು. ಮದುವೆ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಒಂದು ಮಿಸ್ ಮಾಡಲ್ಲ, ಬಂದೇ ಬರ್ತಾಳೆ. ಅದೊಂದು ಹಾಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ ನಾನು ಕೂಡ ಅದನ್ನೆಲ್ಲ ಕಲ್ಪಿಸ್ಕೊಟ್ಟಿದ್ದೀನಿ. ಇಲ್ಲ ಹಾಗೆ ಮೂವ್ ಆಗಲಿ, ಇವ್ರು ಹಿಂಗೆ ಇವ್ರು ಇಂಥವ್ರು ನೀನು ಇವ್ರನ್ನೆಲ್ಲ ಹೀಗೆ ನೋಡ್ಕೋಬೇಕು ಅನ್ನೋದೊಂದು ಹೇಳ್ಕೊಟ್ಟಿದ್ದೆ ಸರ್. ಅವಳು ಹಂಗೆ ಇದ್ದಾಳೆ ಸರ್. ಸೊ ಅಪ್ಪನ ಬಗ್ಗೆ ತುಂಬ ಅಭಿಮಾನ ಇದೆ. ಹೌದು, ದೊಡ್ಡ ಡೈರೆಕ್ಟರ್. ನನಗೆ ಅವಳು ಯಾವಾಗಲೂ ಹೇಳ್ತಾಳೆ, ನಿಂತರ ಬೆಳೆಸ್ಬೇಡ ಅವನ್ನ ಅಂತ. ಸ್ವಲ್ಪ ನಾನು ತುಂಬ ಸಾಫ್ಟ್ ಅಲ್ಲ ಸರ್. ಹೌದು, ಓಕೆ. ಅವನ ಮಗನಿಗೆ ಹೇಳ್ತಾಳು, ನಿಂತರ ಬೆಳೆಸ್ಬೇಡ ಅವನ್ನ, ಅವ್ನು ಸ್ವಲ್ಪ ಭಾರಿ ತುಂಟ ಅಂತ ಹೇಳ್ತೀನಲ್ಲ, ಅವ್ನು ಹಂಗೆ ಇರಲಿ, ಸುಮ್ಮನೆ ನಿಂತರ ಬೆಳೆಸ್ಬೇಡ. ಮಹಿಳೆ ಅಂದ್ರೆ ಕಷ್ಟ ಅಂತ ಈಗಿನ ಜಗತ್ತಿನಲ್ಲಿ. ಹೌದು ಸರ್. ನೀವು ಅಪ್ಪ ಮಗಳು ಎಲ್ಲಾದ್ರೂ ಹೋಗಿದ್ದೀರಾ? ಸರ್, ಅವಳು ತುಂಬ ಇಷ್ಟಪಡೋದು ನಮ್ಮ ವಿಲೇಜ್. ಓಕೆ, ತುಂಬ ಚೆನ್ನಾಗಿದೆ ಸರ್ ಅದು. ನಮ್ಮದು ಒಂದೇ ಮನೆ, ಆ ತೋಟದಲ್ಲಿ ಒಂದೇ ಮನೆ ಸರ್. ಆ ಮನೆ 120-130 ವರ್ಷದ ಮನೆ ಅದು. ಅಲ್ಲಿ ನಮ್ಮ ತಾತನ ಲೈಫು, ನಮ್ಮ ಅಪ್ಪನ ಲೈಫು, ನಮ್ಮ ಲೈಫ್ ಎಲ್ಲ ಅಲ್ಲೇ. ಅದನ್ನ ತುಂಬ ಇಷ್ಟಪಟ್ಟು ಬಂದರೆ ವಾರಗಟ್ಟಲೆ ಇರ್ತಾಳೆ ಸರ್. ಓಕೆ, ಜಮೀನಲ್ಲಿ ಸೊಪ್ಪು ಅದು ಇದು ಕಿತ್ಕೊಬರೋ, ಸಾಂಬಾರು ಮಾಡೋದು, ಊಟ ಮಾಡೋದು, ಆಮೇಲೆ ಅಲ್ಲಿ ಎಲ್ಲ ಇದೆ. ಇದು ಭಾಳ ಇಷ್ಟ. ನಮ್ಮ ವಿಲೇಜ್ ತುಂಬ ಇಷ್ಟ ಸರ್ ಅವ್ಳಿಗೆ. ಇನ್ನು ಉಳಿದರೆ ಏನು ಎಲ್ಲನೂ ನೋಡಿದಾಳೆ ಅವಳು. ಹಳ್ಳಿಗೆ ಹೋಗೋಣ ನಡಿ ಅಂತ. ಹಂಗಾಗಿ ವಂಡರ್ಫುಲ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಸರ್. ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದು ಸರ್ ಲೈಫ್, ಅಲ್ವ ಸರ್? ಆಮೇಲೆ ಎಲ್ಲವನ್ನೂ ಸ್ವೀಕಾರ ಮಾಡೋದು, ಅಲ್ವ ಸರ್? ಏನಂದರೆ ಒಂದೊಂದು ಹಂತ ಅದು ಋಣ. ಯಾರ್ಯಾರು ಎಲ್ಲೆಲ್ಲಿ ಜೊತೆ ಸೇರಿ ಎಷ್ಟು ದೂರ ನಾವು ಹೋಗ್ಬೇಕು, ಎಲ್ಲೆಲ್ಲಿ ಯಾರ್ಯಾರು ಇಳ್ಕೋಬೇಕು, ಹಂಗೊಂಚೂರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗ್ಬಿಟ್ರೆ, ಅಲ್ವ ಸರ್? ಎಷ್ಟೋ ಸಂದರ್ಭದಲ್ಲಿ ನಾವೇ ಪಾಸಿಟಿವ್ ಆಗಿ ಮಾತಾಡ್ತಿರ್ತೀವಿ. ಅವರವರು ಭೇಟಿಯಾಗಿದ್ದಾರಾ? ಯಾರ್ಯಾರು? ಮೊದಲನವರು ಇಲ್ಲ, ಸಂದರ್ಭ ಬಂದಿಲ್ಲ. ಬಟ್ ಅದೆಲ್ಲ ಗೊತ್ತಿತ್ತಲ್ಲ, ಎಲ್ಲ ಗೊತ್ತು ಅಲ್ವಾ? ಎಲ್ಲ ಗೊತ್ತು. ನಮ್ಮ ಈ ಯಶೋಧನಿಗೆ ಎಲ್ಲವೂ ಗೊತ್ತು. ತುಂಬ ದೊಡ್ಡವರು ಸಹ ಯಶೋಧವರು, ದೊಡ್ಡ ಮನುಷ್ಯನವರು, ತುಂಬ ದೊಡ್ಡ ಮನುಷ್ಯ. ಹೌದು, ಎಲ್ಲವೂ ಗೊತ್ತು. ತುಂಬ ಚೆನ್ನಾಗಿ ಓದ್ಕೊಂಡಿದೆ ಹೆಣ್ಮಗಳು, ತುಂಬ ತಿಳುವಳಿಕೆ ಸರ್. ಇವತ್ತುವರೆಗೂ ಒಂದು ಅಕ್ಷರ ನೆಗೆಟಿವ್ ಆಗಿ ಮಾತಾಡಿಲ್ಲ. ಏನು ಆ ಸಂದರ್ಭ ಅಂತ ಈಗಲೂ ಹೇಳ್ತಾರೆ, ನೀವಿಬ್ಬರು ಅಷ್ಟು ಹೆಸರಿರೋರು, ಆ ಮಗು ಕೈಲಿ ಆ್ಯಕ್ಟ್ ಮಾಡಿಸಿ ಅಂತ.
ಹಂಗೆ ಆ ಥರದ್ದು ಒಂದು ಡ್ರೀಮ್ ಅವಳಿಗೆ, ಅವಳ ಬಗ್ಗೆ ಅದಾಗಲಿ ಅದಾಗಲಿ ಅಂತ ನಾನು ಏನೋ ಒಂದು ಆಸೆ. ಅವಳು ಚೆನ್ನಾಗಿದ್ದಾಳೆ. ಬೇರೆ ಯಾರೋ ಹೆಣ್ಮಕ್ಳನ್ನೆಲ್ಲ ನೋಡಿದ್ರೆ ನಮ್ಮ ಮಿಲಿ ಎಷ್ಟು ಚೆನ್ನಾಗಿದ್ದಾಳೆ, ಅವಳು ಕೆಲವೊಂದು ಪಾರ್ಟ್ ಮಾಡಿಸಿಲ್ವಲ್ಲ ನೀವು ಅಂತ. ಅವ್ರು ತುಂಬ ಕ್ಲೋಸ್ ಅವರಿಬ್ಬರು, ತುಂಬ ಕ್ಲೋಸ್ ಅವರು. ಹೌದು, ಅದು ನನಗೆ ಐ ಆಮ್ ಬ್ಲೆಸ್ಡ್. ಈ ನಿಮ್ಮ ಮನೆಗೆ ಬರುವಾಗ ಏನು ತೊಗೊಂಬರ್ತಾರೆ? ಅಪ್ಪನಿಗೆ ಇಷ್ಟ ಆದ, ಅಮ್ಮನಿಗೆ, ಈ ಅಮ್ಮನಿಗೆ ಇಷ್ಟ ಆದ? ಇನ್ನು ನನ್ನ ಹತ್ರ ಬಂದ ತಕ್ಷಣ ನಾನು ಬಿರಿಯಾನಿ ತಿನ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಓಕೆ, ಇಲ್ಲಿ ಬೆಂಗಳೂರಲ್ಲಿ? ಇಲ್ಲೇ ಅವಳಿಗೆ ನಾನ್ ವೆಜ್ ಇಷ್ಟ ತುಂಬ. ಓಕೆ. ಅವಳು ಜಾಸ್ತಿ ನನ್ನ ಮಗನಿಗೆ ತಗ್ತಾರೆ ಚಾಕ್ಲೇಟು ಅದು ಇದು. ಆಮೇಲೆ ನಮ್ಮ ಮನೆಯವರು ಪ್ಯೂರ್ಲಿ ವೆಜಿಟೇರಿಯನ್. ಓಹೋ, ಓಕೆ. ಯಶೋಧ. ಹಂಗಾಗಿ ಮನೆಗೆ ಬಂದಾಗ ಅವರೇನೋ ಆ ಥರದ್ದೇನೋ ಅಡುಗೆ ಗಿಡಿಗೆ ಅವ್ರು ಮಾಡ್ಕೋತಾರೆ ಸೇರಿಕೊಂಡು. ಹಿಂಗೆ ತುಂಬ ಚೆನ್ನಾಗಿರ್ತಾರೆ ಮನೆಗೆ ಬಂದಾಗ. ಅದು ನನ್ನ ಬರ್ಡೇ, ನನ್ನ ಈ ಮಗನ ಬರ್ಡೇ ಅಂಥವೆಲ್ಲ ಅಕೇಶನಲ್ಲಿ ಒಂದು ಮಿಸ್ ಮಾಡಲ್ಲ. ಅವಳು ಬರ್ತಾಳೆ, ಬಂದಾಗ ಮನೇಲಿ ಮತ್ತೆ ಆಚೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಅವಳು ಬಂದರೆ ಹಬ್ಬ ಮನೇಲಿ. ಇದು ಸಾಕು ಸರ್, ಈ ಮಾತೇ ಸಾಕು. ಅವ್ರು ಬಂದರೆ ಹಬ್ಬ ಅಂತ ಹೇಳಿದರೆ ನೀವು ನಿಮ್ಮ ಸಂಬಂಧ ಹೇಗಿದೆ ಅಂತ. ನಿಜ ನಿಜ, ಖಂಡಿತವಾಗಿ. ಭಾಳ ನನಗಿಂತ ನಮ್ಮ ಯಶೋಧನಿಗೆ ಹಬ್ಬ ಅವಳು ಬಂದರೆ ಅಷ್ಟು ಖುಷಿ. ಅವಳು ಬರ್ತಾಳೆ ಯಾವಾಗಲೂ, 3 ಹೊತ್ತು ಫೋನಲ್ಲಿ ಇರ್ತಾರೆ. ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಹಂಗೆ ಇರಲಿ ಅಲ್ವಾ ಸರ್? ಖಂಡಿತ ಖಂಡಿತ. ಏಕೆಂದರೆ ಈಗ ಏನಾಗುತ್ತೆ ಸರ್, ಈಗ ಸರ್ ನಾವು ಎಲ್ಲ ಸಂದರ್ಭದಲ್ಲೂ ನಾವೇ ಹೊಗಳಿರ್ತೀವಿ ಅಥವಾ ಏನೋ ಒಂದು ಕಹಿ ಘಟನೆಗಳು ಇನ್ನೇನೋ ಆಯಿತು, ನಾವೇ ತಿಗಳೋದೇನಿದೆ ಅದರಲ್ಲಿ, ಎಲ್ಲವೂ ಋಣ ಅಂದ್ಬಿಡ್ತೀನಿ ನಾನು. ಅಲ್ವ ಸರ್? ಇಲ್ಲಿ ಸೇರೋದು ಋಣ, ಆಚೆ ಹೋಗಿ ಏನಾದ್ರು ತಿನ್ನೋದು ಋಣ, ಸಿಕ್ಕದೇ ಇರೋದು ಋಣ. ಜೀವನನೇ ಹಂಗೆ ತಾನೆ ಸರ್. ಯಾರೂ ಬೇಕು ಅಂತಲೂ ಮಾಡಲ್ಲ, ಏನೂ ಇಲ್ಲ. ನಾನು ಅದು ಯಾವಾಗಲೂ ಹೇಳ್ತಿರ್ತೀನಿ, ಇಲ್ಲಪ್ಪ ಇಷ್ಟೊಂದು ಸ್ಕ್ರಿಪ್ಟ್ಗಳು ಬರೆದಿದ್ದೀನಿ ನಾನು. ನಾವೇ ಒಂದು ಬರಿತೀವಿ, ಭಗವಂತನೇ ಒಂದು ಬರಿತಾನೆ. ಅಲ್ಲ ಸರ್? ಹೌದು, ಅವ್ನು ಬ್ಯೂಟಿಫುಲ್ ಸ್ಕ್ರಿಪ್ಟ್ ರೈಟರ್ಸ್. ಏನಂದ್ರೆ ಈಗ ಈ ಪದೇ ಪದೇ ನಾವು ಹುಟ್ಟಲ್ವಲ್ಲ ಸರ್, ಎಲ್ರಿಗೂ ಪಾಸಿಟಿವ್ ಆಗಿದ್ದು ಹೋಗ್ಬಿಡೋದು ಅಲ್ವ ಸರ್? ಏನಿದೆ ಅದರಲ್ಲಿ? ನನಗೆ ಒಂದು ಮಾತು ಯಾವಾಗಲೂ ಒಂದು ತುಂಬ ಇನ್ಸ್ಪೈರ್ ಆಗೋದು ಅಂದರೆ, ಹಂಸಲೇಖ ಅವರು ಅವ್ರಿಗೊಂದು ಸಮಸ್ಯೆ ಆಯಿತು. ಫಸ್ಟ್ ಟೈಮ್ ಹೆಲ್ತ್ ಇಶ್ಯೂ ಆಯಿತು. ಆವಾಗ ಹಾರ್ಟ್ ಸಮಸ್ಯೆ ಆಯಿತು. ಆವಾಗ ಒಂದು ಮಾತು ಹೇಳಿದ್ರೆ ಎಲ್ಲ ಆದಮೇಲೆ, ಎಲ್ಲ ಹುಷಾರಾಗಿ ಬಂದಮೇಲೆ, ಅವ್ರು ಸ್ವಲ್ಪ ನಿಷ್ಠುರವಾದಿ ಸರ್. ಹೌದು, ನೇರ ಮುಖದ ಮೇಲೆ ಮಾತಾಡೋದು, ಅವ್ರಿಗಿಷ್ಟ ಆಗಲಿಲ್ಲ ಅಂದರೆ ಅಷ್ಟೇ ನಿಷ್ಠುರವಾಗಿ ಹೇಳ್ತಾರೆ. ಅವರು ಹುಷಾರಾಗಿ ಬಂದಮೇಲೆ ನಾನು ಅವ್ರು ನೋಡೋಕ್ಕೆ ಹೋದ್ಮೇಲೆ ಅವರೊಂದು ಮಾತು ಹೇಳೋದು ಸರ್, ನಾನೊಂದಷ್ಟು ಜನನ ನಿಷ್ಠುರ ಮಾಡ್ಕೊಂಡಿದ್ದೆ, ಹರ್ಟ್ ಮಾಡಿದ್ದೆ, ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿ ಮಾತಾಡ್ಸ್ಬಿಟ್ಟು ಬಂದೆ ಕಣೆಯ ನಾನು ಅಂದರು. ನನಗೀಗ ಹಂಸಲೇಖ ನೋಡಬೇಕು ಅಂತ ಅನಿಸಿದೆ. ಹ್ಞೂ ಸರ್, ಈಗ ಹೇಳಿದ ನನಗೆ ಅದು ಎಷ್ಟು ನೆನೆಸ್ಕೋತೀನಿ ಅಂದರೆ, ನಾನು ಎಂಥ ಯೋಚನೆ ಅದು. ಒಂದಷ್ಟು ಅವ್ರು ಏನನ್ನಿಸ್ತು ಅಷ್ಟೇ, ನಾನು ಒಂದಷ್ಟು ಜನಕ್ಕೆ ಹರ್ಟ್ ಮಾಡಿದ್ದೆ, ಒಂದಷ್ಟು ಜನ ದೂರ ಮಾಡ್ಕೊಂಡಿದ್ದೆ, ಅವ್ರನ್ನೆಲ್ಲ ಕೂತ್ಕೊಂಡು ಲಿಸ್ಟ್ ಮಾಡಿಕೊಂಡು ಎಲ್ಲರನ್ನೂ ಭೇಟಿ ಮಾಡಿ ಮಾತಾಡಿಸಿ ಬಂದನಪ್ಪ ನಾನು. ಸೂಪರ್. ಅದು ಲೈಫಿನ ಇದು ಗೊತ್ತಾಗ್ಬಿಡ್ತಾರೆ ಅಲ್ವಾ ಸರ್? ಇಷ್ಟೇ ಅಂತಾರೆ. ಹಂಗಾಗಿ ಪಾಸಿಟಿವ್ನೇ ಒತ್ಕೊಂಡು ಹೋಗೋಣ ನಾವು ಕೊನೆವರೆಗೂ, ಅಲ್ವ ಸರ್? ಇದು ಈ ಥರದ್ದೆಲ್ಲ ಒಂದಷ್ಟು ಇನ್ಸ್ಪಿರೇಷನ್ಸ್ ನನಗೆ ಅಷ್ಟೇ. ಆಮೇಲೆ ನಾವೆಲ್ಲ ಮಲೆ ಮಹದೇಶ್ವರ ನೆಲದಿಂದ ಬಂದವರು. ಅವ್ರೇನಂದ್ರೆ ತತ ಅಷ್ಟೇ, ಹೋಗು ಮುಂದಕ್ಕೆ ಹೋಗು, ಎಲ್ಲರೂ ನಮ್ಮವರೇ. ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕಿದೆಯಾ ಕೊನೆಯದಾಗಿ? ಸರ್, ಈಗ ಈ ನನ್ನ ಕಥೆಯೆಲ್ಲ ಕೇಳಿದ್ರೆ, ಈಗ ನಾವೆಲ್ಲ ಇಲ್ಲಿ ಬಂದು ನಿಮ್ಮ ಮುಂದೆ ಕೂತ್ಕೋತೀವಿ ಅನ್ನೋದು ಕನಸು ಮನಸ್ಸಲ್ಲೂ ಕಂಡಿಲ್ಲ ಸರ್. ಇಂಡಸ್ಟ್ರಿಗೆ ಬಂದು ಇಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತಲೂ ಗೊತ್ತಿಲ್ಲ. ಇಂಡಸ್ಟ್ರಿಗೂ ನಮಗೂ ಸಂಬಂಧವೂ ಇರಲಿಲ್ಲ. ನಮ್ಮ ಮನೇಲಿ ಯಾರು ದೊಡ್ಡ ವಿದ್ಯಾವಂತರುಗಳು ಇರಲಿಲ್ಲ, ನಾಟಕಕಾರರು ಇರಲಿಲ್ಲ, ಏನೂ ಇಲ್ಲ ಸರ್. ಇವೆಲ್ಲವೂ ಹೊಸದು ನನಗೆ. ಇವ್ಯಾವೂ ಇಲ್ಲ ಅಂದರೆ ಏನೋ ಒಂದು ಮಾಸ್ಟ್ರೋ ಗೆಸ್ಟ್ರೋ ಅದು ಇದೋ ಒಂದು ಇಂಜಿನಿಯರೋ ಅದೇನೋ ಆಗಿರ್ತಿದ್ದೆ, ಅಥವಾ ಇಟಲಿಗೆ ಹೋಗಿ ಏನೋ ಒಂದು ಆಗಿರ್ತಿದ್ದೆ. ಬಟ್ ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಇವತ್ತವರೆಗೂ ಸರ್ ನಾನು ಇಷ್ಟು ದಿನ ಸುಮ್ಮನೆ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಂದೇನಾದ್ರು ಬಂದರೆ ಸರ್ ಒಂದು ನೆಗೆಟಿವ್ ಕಾಮೆಂಟ್ ಇರಲ್ಲ. ನಿನ್ನೆ ನಮ್ಮ ಹುಡುಗ ಬಂದು, ಸರ್ ಒಂದು ನೆಗೆಟಿವ್ ಬರೆಯಲ್ವಲ್ಲ ಸರ್ ನಿಮ್ಮ ಬಗ್ಗೆ ಅಂತಾರೆ ಕಾಮೆಂಟ್. ಆ ಥರ ನನಗೆ ಗೊತ್ತಿಲ್ಲ ಸರ್ ಅದು ಏನು ಅಂತ. ಅದು ಏನಕ್ಕಷ್ಟು ನಮ್ಮನ್ನು ಇಷ್ಟಪಡ್ತಿದ್ದಾರೋ ಪ್ರೀತಿ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಇವತ್ತಿಗೂ ಕೂಡ ಸಿನಿಮಾ ಮಾಡಿ ನಿನ್ನ ಕೈಲಿ ಆಗಲ್ಲ ಅಂತ ಯಾರೂ ಹೇಳಿಲ್ಲ ಇವತ್ತವರೆಗೂ. ಸಿನಿಮಾ ಮಾಡಿ, ನಿಮಗೆ ಶಕ್ತಿ ಇದೆ, ಸಿನಿಮಾ ಮಾಡಿ ಅಂತಿದೆ. ಆ ಲೆವೆಲ್ಗೆ ಇಲ್ಲಿವರೆಗೂ ನಮ್ಮನ್ನು ಹೊತ್ತು ನಾನು. ಆಮೇಲೆ ಇನ್ನೊಂದು, ನೀವು ಇದು ಎದುರಿಗಿದ್ದೀರಿ ಅಂತ ಹೇಳ್ತಾ ಇಲ್ಲ. ನಾನು ಬೆಂಗಳೂರಿಗೆ ಸಿನಿಮಾದವನಾಗಿ ಬಂದಾಗಿಂದ ಇವತ್ತವರೆಗೂ ನನ್ನ ಬೆಳೆಸಿದ್ದು ಮೀಡಿಯಾ.
ಸರ್ ಎಲ್ಲರೂ ಕೂಡ ಅದೇ ಅವತ್ತು ಹೇಳಿದ್ನಲ್ಲ, ನಾನು ಅದು ಹೇಳ್ಬಿಡ್ತೀನಿ ವಾಸಣ್ಣ ಯಾವಾಗಾದ್ರು ಸಿಕ್ಕಿದ್ರೆ ಜೀವನಕ್ಕೆ ಏನು ಮಾಡ್ತಿದ್ರಿ ಅಂತಾರೆ ಪಾಪ. ಸಿನಿಮಾ ಬಿಟ್ಟು ಅಷ್ಟು ಆತ್ಮೀಯವಾಗಿ ನೋಡೋರು ನನಗೆ ಇದ್ದಾರೆ ಸರ್ ಅಲ್ವಾ ಸರ್. ಈಗ ನೀವುಗಳೆಲ್ಲ ನಮ್ಗೆ ಎಷ್ಟು ವರ್ಷಗಳಿಂದ ಯಾವಾಗ ಸಿಕ್ಕಿದ್ರು ಎಷ್ಟು ಆತ್ಮೀಯವಾಗಿ ಮಾತಾಡಿಸಿ ಬಹುಶಃ ನಾನೇ ಸತಾಯಿಸ್ಬಿಟ್ಟೆ ಇಲ್ಲಿಗೆ ಬರೋದಕ್ಕೆ. ನಾನು ಅದಕ್ಕೆ ಬೇಜಾರು. ಹಂಗಾಗಿ ಅದೇನು ಪ್ರೀತಿ ಅಭಿಮಾನ ವಿಶ್ವಾಸ ಅವೆಲ್ಲ ಜನ ಇವತ್ತವರೆಗೂ ನಮ್ಮನ್ನು ಇಷ್ಟು ಇಷ್ಟಪಟ್ಟಿದ್ರಿ, ನಮ್ಮನ್ನು ಮನೆ ಮಗನ ಥರ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ರಿ. ನಾನು ಮಾಡೋ ಸಿನಿಮಾಗಳನ್ನ ನೋಡಿದಿರಿ, ನನ್ನಿಂದ ಒಳ್ಳೆಯ ಸಿನಿಮಾಗಳು ಬಂದಿರ್ಬೋದು, ಕೆಟ್ಟ ಸಿನಿಮಾಗಳು ಬಂದಿರ್ಬೋದು, ಎಲ್ಲವನ್ನೂ ನೋಡಿದಿರಿ. ಮುಂದಕ್ಕೂ ಕೂಡ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ, ಒಳ್ಳೊಳ್ಳೆ ಪ್ರಯತ್ನಗಳನ್ನ ಮಾಡ್ತೀನಿ. ಈ ಅಭಿಮಾನ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಯಾವಾಗಲೂ ಅಂಥೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದು ದೊಡ್ಡ ಸುತ್ತಾಕಿ ಬಂದ್ವಿ. ಹೌದು, ತೀರಾ ಮೈನ್ಯೂಟ್ ವಿಷಯದಿಂದ ಸ್ಟ್ರಾಂಗ್ ಆದಂಥ ಒಂದು ಸಂಬಂಧದ ಅಲ್ಲಿಗೆ ಬಂದು ನಿಂತಿದ್ವಿ. ಒಂದು ನಮ್ಮ ವಿಷಯಕ್ಕೆ ಮಾತಾಡಿದರೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಒಂಥರ ಖುಷಿ ಆಯಿತು. ಚೆನ್ನಾಗಿತ್ತು ಸರ್ ಎಲ್ಲ ವಿಷಯ. ಇನ್ನು ಹೇಳ್ಬೇಕು ಅಂತ ಅನಿಸಿದೆ ಏನಾದರೂ? ಇಲ್ಲ ಈಗ ತುಂಬ ಇದೆ, ಅದೇನು ತುಂಬ ವಿಚಾರಗಳಿದ್ದಾವೆ. ಅದು ಇನ್ನೊಂದು ಸಲ ಮಾತಾಡೋಣ ಸರ್, ಬೇಕಾದಷ್ಟು ವಿಚಾರಗಳಿದ್ದಾವೆ. ಕರೆದಾಗ ಬರ್ಬೇಕು ಮಾತ್ರ. ಬರ್ತೀನಿ. ಅದು ಹೇಳಿದ್ನಲ್ಲ ಸರ್, ನಮ್ಗೆ ಒಂದು ಭಯ. ಈ ಹಿರಿಯ ಪತ್ರಕರ್ತರು ಅಂದ ತಕ್ಷಣ ನಮಗೆ ನೀವು ಭಯ ಪಟ್ಕೊಂಡು ಇವತ್ತು ನಾನು ಹೇಳಿದ್ನಲ್ಲ ಬಂದು ಕೂತ್ಕೊಂಡು ನೀವು ಇಲ್ದಿದ್ದು ಹೇಳಿದೆ ನಾನು. ಅವರೆಲ್ಲ ಪ್ರೆಸ್ಸು ಮೀಟ್ ಇದೆ, ನಾವೆಲ್ಲ ಅವ್ರನ್ನ ಭೇಟಿ ಮಾಡ್ತಿದ್ದೀವಿ ಅಂತ ಹೋದ್ರೆ ನಮಗೆ ಎದೆ ನಡ್ಗೋದು. ಏನು ಕೇಳ್ಬಿಡ್ತಾರೋ, ನಾವೇನು ತಪ್ಪಾಗಿ ಹೇಳ್ಬಿಡ್ತೀವೋ ಅನ್ನೋವಂಥದ್ದು. ನಾನು ನಿಮ್ಮನ್ನು ನೋಡಿದಾಗಲೂ ಅದೇ ಅಂತು, ನಾನು ಈಗಲೂ ಅದೇ ಭಯ ನನಗೆ. ಎಷ್ಟೋ ಸರಿ ನಾನು ಮಾತಾಡುವಾಗ ಅದು ಟಂಗ್ ಟ್ವಿಸ್ಟ್ ಆಗಲ್ಲ, ಬಟ್ ನಾನು ನಿಮ್ಮನ್ನು ನೋಡಿದಾಗೆಲ್ಲ ಟ್ವಿಸ್ಟ್ ಆಯ್ತದು. ಆ ಭಯ ಇನ್ನೂ ಹೋಗಿಲ್ಲ ನಮಗೆ ಇವತ್ತಿಗೂ ಸರ್. ಯಾಕೆಂದರೆ ಈ ನೀವುಗಳೆಲ್ಲ ನಮ್ಮನ್ನು ತಿದ್ದಿದವರು, ತೀಡಿದವರು, ಆತ್ಮೀಯವಾಗಿ ಬೆಳೆಸ್ಕೊಂಡವರು. ಯಾಕೆಂದರೆ ಸಪೋರ್ಟ್ ಮಾಡಿದ್ರೆ ನಾವು ಯಾರು ಗೊತ್ತು ಸರ್. ಇವತ್ತು ಬೇಕಾದಷ್ಟು ಮೀಡಿಯಾ ಇದೆ, ಎಲ್ಲ ಇದೆ ಸರ್. ನಮ್ಗೆ ಅದು ಏನೇನು ಇಲ್ದಿದ್ದಂಗೆ ಮನೆಗೆ ತಲುಪಿಸೋದ್ರಲ್ಲ ನೀವುಗಳು. ಇವತ್ತಿಗೂ ಯಾವ ಕುಗ್ರಾಮಕ್ಕೆ ಹೋದರೂ ನನ್ನನ್ನು ಹೆಸರಿಡಿದು ಕರೆದು ಬಿಡ್ತಾರೆ. ಬಟ್ ಅವು ಹಿಂಗೆ ಸಾಧ್ಯವಾಯಿತು ಸರ್, ಆ ಥರ ತಲುಪಿಸಿದ್ರಲ್ಲ ಸರ್ ನಮ್ಮನ್ನೆಲ್ಲ ಅಷ್ಟು ಆತ್ಮೀಯವಾಗಿ. ಪೇಪರ್ಲಿ ಒಂದು ಫೋಟೋ ಒಂದು ಹೆಸರು ಬಂದುಬಿಟ್ರೆ ಅದನ್ನ 16 ವರ್ಷಗಳು ಕಟ್ ಮಾಡಿ ಬುಕ್ಕೊಳಗೆ ಇಟ್ಕೊಂಡಿದ್ದು ಕಾಲ ಅವೆಲ್ಲ. ಹಾಗಾಗಿ ಅದನ್ನು ನೋಡಿ ಬೆಳೆದುಬಿಟ್ಟಿದ್ದೀವಲ್ಲ ಸರ್, ಅದರ ಮೌಲ್ಯ ಗೊತ್ತಿದೆ. ಅದು ಮೀಡಿಯಾದ ಸ್ನೇಹಿತರು, ಜನಸಂಬಂಧ ಅವೆಲ್ಲ ಅಷ್ಟು ಸುಲಭ ಅಲ್ಲ ಸರ್. ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದಾಗ ಬಹುಶಃ ಈ ಸಂಬಂಧದ ಬಗ್ಗೆ ನಾವು ಈಗ ಕೊನೆಯಲ್ಲಿ ಮಾತಾಡಿದ್ವಲ್ಲ, ಅದು ಮಹೇಂದರ್ ಜಾಗದಲ್ಲಿ ಇನ್ಯಾರೋ ಕೂತ್ಕೊಂಡಿರ್ತಿದ್ರೆ ಅದು ಬೇರೆ ರೀತಿಯಲ್ಲಿ ಹೋಗ್ತಿತ್ತು. ಯಾಕಂದರೆ ಮಹೇಂದ್ರ ಆ ಮೈಲ್ಡ್ ಸ್ವಭಾವ ಇದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ನಾನು ಪ್ರಶ್ನೆ ಕೇಳಿದ್ದೆ. ಕರೆಕ್ಟ್. ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೆ ನೋವಾಗಬಾರ್ದು, ಎಲ್ಲ ಕಾರಣಕ್ಕಾಗಿ. ಯಾರಿಗೂ ಹರಟ ಮಾಡಿ ಏನು ಪ್ರಯೋಜನ ಅಲ್ವ ಸರ್. ತುಂಬ ದೂರ ಬಂದ್ಬಿಟ್ವಲ್ಲ ಸರ್. ಮುಂದೆ ಇನ್ನೂ ಏನೋ ವಂಡರ್ಸ್ಗಳಿದ್ದಾವೆ, ನೋಡೋಣ ಅಲ್ವಾ. ಎಸ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.